ನಾನ ಸ್ಮೃತಿ ಒಂದು ವಿಂಗ್ ದ ಸ್ತ್ರೀ ಅಂತ ಹೇಳಿ. ಸೊ ವಿಮೆನ್ನಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಏನಾದರೂ ಯೂನಿಕ್ ಆಗಿ ಮಾಡೋಣ ಅಂತ ಅಂದಾಗ ವಿ ಥಾಟ್ ಆಫ್ ದಿಸ್ 365 ವಿಮೆನ್ ಅಚೀವರ್ಸ್ನ ಐಡೆಂಟಿಫೈ ಮಾಡಿ ಅವ್ರ ಒಂದು ಜರ್ನಿ ಏನಿರುತ್ತೆ, ಅವ್ರು ಹೆಂಗೆ ಮೇಲೆ ಬಂದಿದ್ದಾರೆ ಅನ್ನೋದನ್ನ ಈ ಜಗತ್ತಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ರೆ ಇನ್ನೂ ಎಷ್ಟೊಂದು ಜನ ವಿಮೆನ್ ಮಾಡ್ತಾ ಇರ್ತಾರೆ, ಬಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ಸೋದಿಲ್ಲ. ನಾನೇನು ಮಾಡಿದ್ದೀನಿ ಅನ್ನೋ ಹಾಗಿರ್ತಾರೆ. ಸೊ ನಾನು ಇದು ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ತಾನೇ ನೆಕ್ಸ್ಟ್ ಲೆವೆಲಿಗೆ ಹೋಗೋಕ್ಕಾಗೋದು. ಸೊ ಅದಕ್ಕೋಸ್ಕರ 365 ಜನ ವಿಮೆನ್ನ ಐಡೆಂಟಿಫೈ ಮಾಡಿ ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವರಿಂದ ಈ ಸಮಾಜಕ್ಕೆ, ಈ ಸಮಾಜದಲ್ಲಿರೋ ಮಹಿಳೆಯರಿಗೆ ಇನ್ನೂ ಮೋಟಿವೇಶನಲ್ ಸ್ಟೋರೀಸು ಅಥವಾ ಇನ್ನೂ ಮೋಟಿವೇಶನ್ ಬರಲಿ ಅಂತ ಹೇಳಿ ಇವತ್ತಿಂದ ಈ ಅವಾರ್ಡ್ ಮಾಡಿದ್ದು. ಆ್ಯಂಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ವಿಮೆನ್ ಆನರ್ಡ್ ಆನ್ ಅ ಸಿಂಗಲ್ ಡೇ ಇದು ಟೈಟಲ್ ಇತ್ತು. ಸೊ ಅವರು ಸರ್ ಇದು ಈ ಕಾರ್ಯಕ್ರಮ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ 2 ವರ್ಷದಿಂದ ಕಮ್ಯುನಿಟಿ ನಡೆಸ್ತಾ ಇದೀವಿ. ನಮ್ಮ ಕೈಲಿ ಏನಾಗುತ್ತೆ ಆ ರೀತಿಲಿ ಮಹಿಳೆಯರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಕೆಲವ್ರಿಗೆ ಮೆಂಟಲ್ ಸಪೋರ್ಟ್ ಇರ್ಬೋದು, ಮಾರಲ್ ಸಪೋರ್ಟ್ ಇರ್ಬೋದು, ಎಮೋಷನಲ್ ಸಪೋರ್ಟ್ ಇರ್ಬೋದು, ಕೆಲವ್ರಿಗೆ ಗೈಡೆನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಇರ್ಬೋದು. ಸೊ ಎಲ್ಲ ರೀತಿಲಿ ಏನಾಗುತ್ತೆ ಅದನ್ನ ಮಾಡ್ಕೊಳ್ತಾ ಇದ್ದೀವಿ. ಬರೀ ಮಹಿಳೆಯರಿಗೆ ಪುರುಷರು ಸ್ವಲ್ಪ ಸಾಧನೆ ಮಾಡಿರ್ತಾರೆ, ಅವರು ಮಾಡಬಹುದಲ್ಲ? ದಿಸ್ ಕ್ವೆಶ್ಚನ್. ಸೊ ಪುರುಷರಿಗೂ ಡೆಫಿನೆಟ್ಲಿ ಐ ಮೀನ್ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕನ್ನಡ ಸರ್ ಪುರುಷರು ಖಂಡಿತ ಅವ್ರ ಸಪೋರ್ಟ್ ಇಲ್ದಿರ ಮಹಿಳೆಯರು ಕೂಡ ಏನು ಮಾಡಬೇಕು ಅಥವಾ ಮಾಡ್ತಾರೆ ಅಂತ ಅಲ್ಲ. ಒಂದು ಅಂದರೆ ವೆನ್ ಯು ಥಿಂಕ್ ಬ್ರಾಡ್ಲಿ, ಐ ಥಿಂಕ್ ಮಹಿಳೆಯರು ಬೇರೆಯವ್ರನ್ನೇ ಜಾಸ್ತಿ ಆಲೋಚನೆ, ಬೇರೆಯವ್ರ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಒಂಚೂರು ಪುಷ್ ಕೊಟ್ಟರೆ, ಅದೇನೋ ಹೇಳ್ತಾರಲ್ಲ ಸರ್, ಮನೆಯಲ್ಲಿ ಹೆಂಗಸರು ಖುಷಿಯಾಗಿದ್ದರೆ ಮನೆ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇದು ಖಂಡಿತ ಥ್ಯಾಂಕ್ಸ್ ಟು ಆಲ್ ದ ಮೆನ್. ಎಲ್ಲ ಪುರುಷರಿಗೂ ಥ್ಯಾಂಕ್ ಯು, ಬಿಕಾಸ್ ನೀವೆಲ್ಲ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಮಹಿಳೆಯರು ಕೂಡ ಮಾಡಿ ಇನ್ನೂ ಮುಂದೆ ಬೆಳೀತಾ ಇರೋದು ಈಗಿನ ಜಗತ್ತಲ್ಲಿ. ಸೊ ಬೋತ್ ಆರ್ ಈಕ್ವಲ್, ಜಸ್ಟ್ ಎನ್ ಎಕ್ಸ್ಟ್ರಾ ಮೈಲ್ ಫಾರ್ ವಿಮೆನ್ ಅಷ್ಟೇ. ಮೇಡಮ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ 365 ಜನಕ್ಕೆ ಐಡೆಂಟಿಫೈ ಮಾಡಿ ಅಚೀವರ್ಸ್ಗೆ ರೆಕಗ್ನಿಷನ್ ಕೊಟ್ಟಿದ್ದು. ಸೊ ವಿ ಹ್ಯಾವ್ ವಿತ್ ಅಸ್ ಪೂಜಾ ನಿಗಮ್, ಹೂ ಇಸ್ ಮಿಸಸ್ ಏಷ್ಯಾ ವಿನ್ನರ್ ಆಲ್ಸೋ, ಕ್ರೌನ್ ವಿನ್ನರ್. ಆ್ಯಂಡ್ ಛಾಯಾ ಗಾಂಧಿ ಅವ್ರು ಬಂದಿದ್ರು MSMEಯಿಂದ, ಗೀತಾ ಮೇಡಮ್ ಬಂದಿದ್ರು ಕೃಪಾನಿಧಿಯಿಂದ, ದೆನ್ ಆಶು ಮೇಡಮ್ ಬಂದಿದ್ರು. ಸೊ ವಿ ಹ್ಯಾಡ್ ಸವಿತಾ ಮ್ಯಾಮ್ ಹೂ ಇಸ್ ಜಲಯೋಗ ಎಕ್ಸ್ಪರ್ಟ್. ಸೊ ಲಾಟ್ ಆಫ್ ಸಕ್ಸಸ್ಫುಲ್ ಪೀಪಲ್ ಇವತ್ತು ಬಂದು ದೇ ಹ್ಯಾವ್ ಇನ್ಸ್ಪೈರ್ಡ್ ಅದರ್ ವಿಮೆನ್ ಆಲ್ಸೋ. ಸೊ ಇದರಿಂದ ತುಂಬ ಮಹಿಳೆಯರಿಗೆ ಪ್ರೋತ್ಸಾಹ ಮತ್ತು ಉತ್ಸಾಹ ಹೆಚ್ಚಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಯಾವ ಥರ ತಗೊಂಡು ಹೋಗ್ತಾರೆ ಕಾರ್ಯಕ್ರಮ? ಮುಂದಕ್ಕೆ ನನ್ನ ಉದ್ದೇಶ ಬಂದು, ನಂದು ಸ್ತ್ರೀ ಟ್ಯಾಗ್ಲೈನ್ ಬಂದು ಲವ್ ದೈ ಸೆಲ್ಫ್ ಅಂತ. ಬಿಕಾಸ್ ಮಹಿಳೆಯರು ಮಾಡ್ತಾ 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 ಅವ್ರನ್ನ ಅವರೇ ಮರ್ತೋಗಿರ್ತಾರೆ. ಸೊ ನಮ್ಮನ್ನು ನಾವು ಪ್ರೀತಿಸಿದ್ರೆ ಹೆಚ್ಚಿಗೆ ನಾವು ಬೇರೆಯವ್ರನ್ನು ಪ್ರೀತಿಸ್ಬೋದು, ಆವಾಗ ಜಗತ್ತಲ್ಲಿ ಇನ್ನೂ ತುಂಬ ಸಂತೋಷ ಹರಡುತ್ತೆ ಅನ್ನೋದು ಒಂದು ಉದ್ದೇಶ. ಸೊ ವಿ ವಿಲ್ ಪ್ಲ್ಯಾನ್ ಫಾರ್ ಮಂತ್ಲಿ ಮೀಟಪ್ಸ್ ಅಥವಾ ಸೆಷನ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಆ್ಯಂಡ್ ಬಿಸ್ನೆಸ್ ನೆಟ್ವರ್ಕಿಂಗ್ ಅಲ್ಲ ಇದು ಉದ್ದೇಶ, ಬಟ್ ಪ್ರತಿಯೊಬ್ಬರು ಪ್ರತಿ ಮೊಮೆಂಟ್, ಪ್ರತಿ ಕ್ಷಣ ಲೈಫಲ್ಲಿ ಸಂತೋಷವಾಗಿರ್ಬೇಕು ಅನ್ನೋದೇ ಒಂದು ಉದ್ದೇಶ. ನಮ್ಮ ಪರಿಚಯದಲ್ಲಿ, ನಮ್ಮ ಕಂಪನಿ ಪರಿಚಯದಲ್ಲಿ. ಸೊ ನನ್ನ ಹೆಸರು ಭಾವನಾ ಅಂತ. ಸೊ ನಾನು ಜ್ಞಾನ ಸ್ಮೃತಿ ಅನ್ನೋ ಒಂದು ಟ್ರಸ್ಟ್ನ ಸಂಸ್ಥಾಪಕಿ. ಸ್ತ್ರೀ ಬಂದು ಜ್ಞಾನ ಸ್ಮೃತಿಯ ಒಂದು ಅಂಗ, ಮಹಿಳೆಯರಿಗೋಸ್ಕರ ಅಂತ ಅದನ್ನ ಇದು ಮಾಡಿರೋದು. So yeah. So I am so happy that I'm a pleasure to be a part of the Istri Lead Her Award, and this credit goes to Ms. Bhavna. She is providing this wonderful stage for all the women around the world. And we have a planning to do a very internationally event, and we have taken higher level for the Istri Lead Her Award, where the women can participate. Will provide the wings to fly on the sky. And of course, you were asking about the man is the behind the biggest support of the women. So definitely we'll take the both of them for the next event, and I hope so. We are giving lots of big events nationally and internationally both. So because of this, I recently opened my new channel that's name is United Women. Name is United Women, and we have to connect with all the women around the world. So she is the one person who created this beautiful stage. I am so happy because when I met the ladies, they are coming for the first time for the award and recognition. So they have the tears, do something, get the award in a nationally or internationally. So being a chairperson of Mother Teresa Foundation,
and a Queen of Asia universe, I have that authority to provide the stage in internationally level. I hope so कि they will provide a bigger stage for the women's. So myself, Dr. Pooja Shailendra Nigam, and yes, so I am working as a social worker, as a chairperson of Mother Teresa Foundation. So you can just see me everywhere. And I am a Tanish as well as brand ambassador. So thank you so much for all the media channel. You are doing a very amazing job. And hats off you. Keep in touch and spread happiness all over the world. Thank you. Till then, bye. Bye bye.